ನಮಸ್ಕಾರ. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಪ್ರತಿದಿನ ಒಂದು ವಿಷಯವನ್ನು ತಗೊಂಡು ಅದರ ಆಳಾಗಲವನ್ನು ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್. ಲೋಕಾಯುಕ್ತ ಅಂದರೆ ತುಂಬ ಸ್ಟ್ರಾಂಗು ಅನ್ಕೋತೀವಿ, ಆದರೆ ಅಸಲಿಯತ್ತೆ ಬೇರೆ. ಕಳೆದ 10 ವರ್ಷಗಳಲ್ಲಿ ಲೋಕ ಸಾಧನೆಯಿಂದ 407 ಪ್ರಕರಣಗಳು ದಾಖಲಾದವು. ಆದರೆ ಕ್ರಮ ಅಂತ ಕೈಗೊಂಡಿದ್ದು ಬರೀ 17 ಕೇಸ್ಗಳಿಗೆ ಮಾತ್ರ. ಏನಾಗ್ತಿದೆ ಲೋಕಾಯುಕ್ತಕ್ಕೆ? ಇದು ನಿಜವಾಗಿಯೂ ಸಂತೋಷ್ ಹೆಗಡೆ ಅವರು ಕಂಡಂಥ ಲೋಕಾಯುಕ್ತನ ಅಥವಾ ಲೋಪಾಯುಕ್ತವ? ಇದು ಇವತ್ತಿನ ಬಿಗ್ ಡಿಬೇಟ್. ಲೋಪಾಯುಕ್ತ. ಎಸ್ ವೀಕ್ಷಕರೇ, ಇವತ್ತಿನ ಬಿಗ್ ಡಿಬೇಟ್ ಲೋಪಾಯುಕ್ತ. ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಲೋಕಾಯುಕ್ತನ ಬಲಗೊಳಿಸಬೇಕು. ಯಾರು ಬಲಗೊಳಿಸಬೇಕು ಸ್ವಾಮಿ? ಅದೇನು ಮತದಾನ ಪ್ರಕ್ರಿಯೆ ಮೂಲಕ ಅದನ್ನು ಬಲಗೊಳಿಸೋದೆ ಅಲ್ಲ. ಯಾರು ಬಲಗೊಳಿಸಬೇಕು? ನಮ್ಮನ್ನಾಳುವ ರಾಜಕಾರಣಿಗಳು ಬಲಗೊಳಿಸಬೇಕು, ಅವರಿಗೆ ಇಚ್ಛಾಶಕ್ತಿ ಇರಬೇಕು. ಆದರೆ ಇಲ್ಲಿ ತನಕ ಆ ಪ್ರಯತ್ನಗಳಾಗಲೇ ಇಲ್ಲ. ಕೇವಲ ಸಬೂಬಿನ ಉತ್ತರಗಳು ಮಾತ್ರ. ಒಂದೊಮ್ಮೆ ನಮಗೆ ಹೇಗನಿಸ್ತಾ ಇತ್ತು ಲೋಕಾಯುಕ್ತ ಅಂತಂದರೆ, ಲೋಕಾಯುಕ್ತ ದಾಳಿ ಅಂತ ಹೇಳುವಾಗ ನಿಜ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಅನ್ನುವಂಥದ್ದು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಇರುವಾಗ, ಅದಕ್ಕಿಂತಲೂ ಹಿಂದೆ ವೆಂಕಟಾಚಲಯ್ಯ ಅವರು ಇರುವಾಗ, ವಿಶೇಷವಾಗಿ ಈ 2 ಸಂದರ್ಭಗಳಲ್ಲಿ ಅಂದರೆ ವಿಭಿನ್ನವಾಗಿ ಕಾರ್ಯಾಚರಿಸಿದರು. ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದಾಗ ಅವರು ಹೇಳಿದರು, ನಾನು ಈ ಹಿಂದಿನ ಲೋಕಾಯುಕ್ತರ ಥರಲ್ಲ, ಒಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಾಚರಿಸ್ತೇನೆ ಅಂತ. ನಿಜವಾಗಲೂ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆದರೂ ಏನೆಲ್ಲ ನಡೆದು ಹೋಯಿತು ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅವರು ಆ ಸ್ಥಾನದಿಂದ ನಿರ್ಗಮಿಸಿದ ನಂತರ ಏನಾಯಿತು? ಈಗ ಲೋಕಾಯುಕ್ತ ಅನ್ನುವಾಗ ನಿಮಗೇನಾದರೂ ಒಂದು ಏನೋ ಆಗ್ಬಿಡತ್ತೆ ಅಂತ ಅನಿಸತ್ತಾ? ಆ ಒಂದು ಥ್ರಿಲ್ ಉಂಟಾಗತ್ತಾ? ಇಲ್ಲ. ಯಾಕೆ ಹೀಗೆ? ಹಾಗಿದ್ರೆ ಏನು ಮಾಡೋಣ ಎಲ್ಲರೂ ಸೇರಿ? ಇಲ್ಲಿ ನಾನು ಲೋಕಾಯುಕ್ತದಿಂದ ಆಗಿರುವಂಥ ಪಾಸಿಟಿವ್ ಪಾಯಿಂಟ್ಸ್, ನೆಗೆಟಿವ್ ಪಾಯಿಂಟ್ಸ್ ಎರಡನ್ನೂ ಕೂಡ ಹೇಳ್ತೀನಿ. ಅದನ್ನು ಫಸ್ಟ್ ಕೇಳ್ಕೊಳ್ಳಿ. ಆದರೆ ನಮ್ಮ ಒಂದೇ ಒತ್ತಾಸೆ, ಈಗಲಾದರೂ ಲೋಕಾಯುಕ್ತವನ್ನು ಬಲಪಡಿಸೋಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂತಂದರೆ ಏನೆಲ್ಲ ಅನಾಹುತಗಳು ಆಗಬಹುದು? ಕರ್ನಾಟಕ ಲೋಕಾಯುಕ್ತ ಅಂದರೆ ಭ್ರಷ್ಟ ಅಧಿಕಾರಿಗಳು ಗಡಗಡ ನಡುಕ್ತಾರೆ. ಭ್ರಷ್ಟ ಅಧಿಕಾರಿಗಳನ್ನು ಹುಡುಕಿಕೊಡುವಲ್ಲಿ ಲೋಕಾಯುಕ್ತ ಅದೆಷ್ಟೋ ಕೆಲಸಗಳನ್ನು ಮಾಡಿದೆ. ಯಾರದೋ ಮನೆಗೆ ಲೋಕಾಯುಕ್ತ ದಾಳಿ ಅಂದ ಕೂಡಲೇ ಓಹ್ ಹೌದಾ ಅಂತ ಗಾಬರಿ ಬೀಳ್ತೀವಿ. ಆದರೆ ನಿಮಗೊಂದು ಅಚ್ಚರಿ ಹುಟ್ಟಿಸೋ ವಿಷಯ ಒಂದಿದೆ. ಆ ಅಚ್ಚರಿ ಗೊತ್ತಾಗಬೇಕು ಅಂತಂದರೆ ಈ ಸ್ಟೋರಿ ನೋಡಿ. ಲೋಕಾಯುಕ್ತ ದಾಳಿ ಅಂದ್ರೆ ಅಧಿಕಾರಿಗಳು ಗಡಗಡ. 10 ವರ್ಷದಲ್ಲಿ ದಾಳಿಯಾಗಿರೋ ಒಟ್ಟು ಕೇಸ್ 407. ಕ್ರಮ ಕೈಗೊಂಡಿದ್ದು ಕೇವಲ 17 ಪ್ರಕರಣಗಳು. 1 ವರ್ಷಕ್ಕಾದ ಖರ್ಚು ಬರೋಬ್ಬರಿ 30 ಕೋಟಿ. ಲೋಕಾಯುಕ್ತ ದಾಳಿ ಆಯ್ತು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಗಡಗಡ ನಡುಗ್ತಾರೆ. ಈವರೆಗೆ 1000ದಷ್ಟು ದಾಳಿ ಆಗಿರಬಹುದು. ಎಲ್ಲರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ನಿಜ ಸಂಗತಿ ಬೇರೆನೇ ಇದೆ. 2004ರಿಂದ 2013ರವರೆಗೆ ಲೋಕಾಯುಕ್ತ ದಾಳಿ ನಡೆದ ಸಂಖ್ಯೆ ಒಟ್ಟು 407. ಆದ್ರೆ ಕ್ರಮ ಕೈಗೊಂಡಿದ್ದು ಮಾತ್ರ ಕೇವಲ 17 ಕೇಸುಗಳ ಮೇಲೆ. ಅಚ್ಚರಿ ಅನಿಸುತ್ತಲ್ವಾ? ಇನ್ನೊಂದು ಅಚ್ಚರಿ ಅಂತಂದ್ರೆ, ಈ ಲೋಕಾಯುಕ್ತದ ಆಡಳಿತ ಮತ್ತು ಪೊಲೀಸ್ ವಿಂಗ್ಗೆ ವೇತನ, ಟ್ರಾನ್ಸ್ಪೋರ್ಟ್ ಹೀಗೆ ಎಲ್ಲ ಸೇರಿ ಖರ್ಚು ಬರೋಬ್ಬರಿ 30 ಕೋಟಿ. ಇದನ್ನು ಮಾಜಿ ವಿಂಗ್ ಕಮಾಂಡರ್ ಆದ ಅತ್ರಿಯರವರು ಇದನ್ನ ಮಾಹಿತಿ ಹಕ್ಕು ನಿಯಮದಡಿ ಪಡ್ಕೊಂಡಿದ್ದಾರೆ. 407 ರೈಡ್ನಲ್ಲಿ 17 ರೈಡ್ ಮಾತ್ರ ಕನ್ವಿಕ್ಷನ್ ಆಗಿ ಪರಿಣಾಮ ಬೀರಿದೆ. ಅಂದರೆ 10 ವರ್ಷದಲ್ಲಿ 17 ಜನ ಭ್ರಷ್ಟರನ್ನು ನಾವು ಪೊಲೀಸ್ ರೈಡ್ ಮುಖಾಂತರ ಹಿಡಿದು ಹಾಕಿದ್ದೀವಿ ಬಲೆಯಲ್ಲಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. 17 ರೈಡ್ 10 ವರ್ಷದಲ್ಲಿ ಅಂತಂದರೆ ವರ್ಷಕ್ಕೆ 34 ಕೋಟಿ ಖರ್ಚು ಮಾಡಿದ್ದೀವಿ ನಾವು. ಅಂದರೆ ಸುಮಾರು 340 ಕೋಟಿ ಖರ್ಚು ಮಾಡಿ 17 ಜನ ಭ್ರಷ್ಟರನ್ನು ಹಿಡಿದಿದ್ದೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಇದು ಯಾವ ನ್ಯಾಯ? ಕೇಸು ತಡೆಯಲು ನಡೆಯುತ್ತೆ ಶಿಫಾರಸು. ಸಾಕ್ಷ್ಯಾಧಾರಗಳ ಮೇಲೆ ಒತ್ತಡ.
ಒಂದು ಕೇಸ್ ಮೇಲೆ ಕ್ರಮ ಹೂಡಲು ಅದೆಷ್ಟೋ ವರ್ಷ. ಕೇಸುಗಳ ಹಿಂದೆ ನಡೆಯುತ್ತಾ ಶಿಫಾರಸು. ಹೀಗ್ಯಾಕಾಯ್ತು ಗೊತ್ತಾ ಅಂತ ಈ ಹಿಂದಿನ ಖಡಕ್ ಲೋಕಾಯುಕ್ತ ನ್ಯಾಯಾಧೀಶ ಸಂತೋಷ್ ಹೆಗಡೆ ಅವರನ್ನ ಕೇಳಿದ್ರೆ ಸಿಕ್ಕಿದ್ದು ಶಾಕಿಂಗ್ ಆನ್ಸರ್. ಇವತ್ತಿನ ಹಿನ್ನೆಲೆಯಲ್ಲಿ ಒಂದು ಕೇಸು ಅಂತಿಮ ಘಟ್ಟಕ್ಕೆ ಬಂದು ಕೋರ್ಟಿಂದ ಒಂದು ಜಡ್ಜ್ಮೆಂಟ್ ಬರಬೇಕಾದ್ರೆ 12ರಿಂದ 15 ವರ್ಷ ಬೇಕು. ಈ ಒಂದು ಸಮಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ. ಒಂದು, ಈ ವಿಟ್ನೆಸ್ಗಳು, ಸಾಕ್ಷಿದಾರರು ಅಂಥ ಸಮಯದಲ್ಲಿ ತಮ್ಮ ಸಾಕ್ಷಿಯನ್ನು ಬದಲಾಯಿಸುವ ಸಂದರ್ಭಗಳು ಭಾಳಷ್ಟು ಇವೆ. ಕೆಲವು ಸಲ ಅದು ಒಂದು ರೀತಿಯ ಮಿಸ್ಪ್ಲೇಸ್ ಸಿಂಪತಿಯಿಂದ ಇರ್ಬೋದು. ಅಯ್ಯೋ 15 ವರ್ಷ ಆಯ್ತು ರೀ, ಇನ್ನೇನು ಸುಮ್ಗೆ ಬಿಟ್ಟು ಬಿಡೋಣ. ಹೌದು, ಒಂದು ಪ್ರಕರಣದ ಬಗ್ಗೆ ದೂರು ದಾಖಲಿಸೋಕೆ 10 ವರ್ಷ ಕೂಡ ತಗಲುತ್ತೆ. ಅಷ್ಟೇ ಅಲ್ಲ, ಸಾಕ್ಷಿಗಳು ತಮ್ಮ ಮಾತುಗಳನ್ನ ಬದಲಾಯಿಸುವಂತೆ ಭ್ರಷ್ಟ ಅಧಿಕಾರಿಗಳ ಕುಮ್ಮಕ್ಕು ನಡೆಯುತ್ತೆ ಅನ್ನೋದು ನಗ್ನ ಸತ್ಯ. ಬಲಿಷ್ಠ ಅಂತ ತಿಳ್ಕೊಂಡಿರೋ ಲೋಕಾಯುಕ್ತ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಶಕ್ತಿಹೀನವಾಗಿದೆ. ಎಡವಿದ ಲೋಕಾಯುಕ್ತಕ್ಕೂ 4-5 ಉದಾಹರಣೆ. ತಮ್ಮದೇ ತಪ್ಪಿಗೆ ತಲೆ ತಗ್ಗಿಸಲು ಇವೆ 4-5 ಕೇಸ್ಗಳು. ಭ್ರಷ್ಟರನ್ನ ಮಟ್ಟ ಹಾಕೋ ಲೋಕಾಯುಕ್ತ ಕೂಡ ತಪ್ಪು ಮಾಡಿದೆ. ನಿರಪರಾಧಿಗಳನ್ನ ಹಿಡಿದ ಉದಾಹರಣೆಗಳೂ ಇವೆ. ಲೋಕ ಮಾಡಿಕೊಂಡ ತಪ್ಪುಗಳಿಗೆ ತಲೆ ತಗ್ಗಿಸಿದ್ದೂ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಶಿವಪ್ರಕಾಶ್ ರ ಪ್ರಕರಣದಲ್ಲಿ ಲೋಕಾಗೆ ಮುಖಭಂಗವಾಯಿತು. ದಾಳಿ ಮಾಡಿ 4 ವರ್ಷಗಳ ನಂತರ ತಪ್ಪಿನ ಅರಿವು ಮಾಡಿಕೊಳ್ಳುತ್ತು. ಇದೆಲ್ಲದರ ಮಧ್ಯೆಯೂ ತನ್ನ ಕೆಲಸವನ್ನ ಮಾಡುವಲ್ಲಿ ಲೋಕ ಜನಮೆಚ್ಚುಗೆ ಗಳಿಸಿದೆ. ಆದ್ರೆ ಕೇಸ್ಗಳ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಎಡವಿರೋದು ಗೊತ್ತಾಗುತ್ತೆ. ಶ್ರೇಯ ಶೆಟ್ಟಿ, ಸಮಯ ನ್ಯೂಸ್, ಬೆಂಗಳೂರು. ಎಸ್ ವೀಕ್ಷಕರ, ಇವತ್ತಿನ ಬಿಗ್ ಡಿಬೇಟ್ ಲೋಕಾಯುಕ್ತ, ಇದರ ಬಗ್ಗೆ ಮಾತನಾಡೋದಕ್ಕೆ ನೀವೊಂದು ಸ್ಟೋರಿ ನೋಡಿದ್ರಿ. ಆದರೆ ನಮ್ಮ ಮುಖ್ಯ ವಿಚಾರ ಏನು ಅಂತಂದರೆ, ಇವೆಲ್ಲದರ ಹೊರತಾಗಿ ಯಾಕೆ ಬಲಿಷ್ಠಗೊಳ್ತಾ ಇಲ್ಲ ಅನ್ನುವಂಥದ್ದು, ಏನೆಲ್ಲ ಆಗ್ತಾ ಇದೆ ಬಲಿಷ್ಠಗೊಳ್ಳದೆ, ಒಂದು ಪರಮಾಧಿಕಾರಗಳು ಸಿಗದೆ ಯಾಕೆ ಇಷ್ಟೆಲ್ಲ ಕಿರ್ಚಾಡಬೇಕು ಅನ್ನುವಂಥದ್ದು. ಎಸ್, ಮೊದಲಿದ್ದಂತಹ ಲೋಕಾಯುಕ್ತ ಆ ಜನ ಒಂದು ದಾಳಿ ಆದಾಗ ಅದನ್ನು ನೋಡ್ತಾ ಇದ್ದಂಥ ರೀತಿ, ಏನೋ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು, ಈ ಹಿಂದೆ ರಾಜಕಾರಣಿಗಳಿಗೂ ಕೂಡ ಆದಂಥ ಶಿಕ್ಷೆ, ಇದನ್ನೆಲ್ಲ ನೋಡುವಾಗ ಈಗ ಏನಾಗಿದೆ? ಹಾಗಿದ್ರೆ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳೋದಾ? ರಾಜಕಾರಣಿಗಳೊಂದು ಮಾತನ್ನು ಹೇಳ್ತಾರೆ, ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಜನರ ನೆನಪಿನ ಶಕ್ತಿ ಅನ್ನುವಂಥದ್ದು, ಮತ್ತೆ ಮರೆತೋಗ್ಬಿಡ್ತಾರೆ ಅನ್ನುವಂಥದ್ದು. ಬಹುಶಃ ಅದೇ ಆಶೆ ಇರ್ಬೋದೇನು, ಬಟ್ ಅದಕ್ಕೆ ಅವಕಾಶ ನೀಡಬಾರದು. ಬನ್ನಿ, ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಮಾಜಿ ಲೋಕಾಯುಕ್ತರಾಗಿರುವಂಥ ಡಾಕ್ಟರ್ ಸಂತೋಷ್ ಹೆಗಡೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಿವೃತ್ತ ADGP ಪಿ ಕೋದಂಡರಾಮಯ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು MT ನಾಣಯ್ಯ ಅವರು, ಹಿರಿಯ ವಕೀಲರು. ಎಸ್, ಇವ್ರ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡೋಣ. ಇನ್ನು TJ ಅಬ್ರಹಂ ಅವರು, ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡೋಣ. ನೀವು ಕೂಡ ಇದನ್ನು ಗಮನವಿಟ್ಟು ಕೇಳಿ, ಯಾಕಂದರೆ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಕೇವಲ ಅಧಿಕಾರಿಗಳ ಜವಾಬ್ದಾರಿ ಅಥವಾ ರಾಜಕಾರಣಿಗಳ ಜವಾಬ್ದಾರಿ, ರಾಜಕಾರಣಿಗಳು ಮಾತ್ರ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಲ್ಲ. ಯಾವುದೇ ಒಂದು ಕ್ರಾಂತಿ ಆಗಬೇಕು ಅಂತಂದ್ರೂ ಕೂಡ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರ ಒಂದು ಒಕ್ಕೊರಲ ಧ್ವನಿ ಕೂಡ ಆ ವಿಧಾನಸೌಧಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಯಾರು ಆ ಪರಮಾಧಿಕಾರವನ್ನು ಕೊಡಬೇಕಾಗತ್ತೆ, ಪರಮಾಧಿಕಾರ ಪರಿಪೂರ್ಣವಾಗಿ ಕೊಡೋಕ್ಕಾಗೋದಿಲ್ಲ ಅಂತಂದ್ರೂ ಕೂಡ ಲೋಪದೋಷಗಳು ಏನಿದೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಾದರೂ ಕೊಡ್ಬೋದು. ಆ ಒಂದು ಅದರ ಬಗೆಗಿನ ಚರ್ಚೆಗಳಾದರೂ ಆಗಲೇಬೇಕು. ಜನಸಾಮಾನ್ಯರಿಗೆ ಅದರ ಅರಿವು ಉಂಟಾಗಬೇಕು. ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಎಲ್ಲ ಗೆಸ್ಟ್ಗಳನ್ನು ನೀವು ನೋಡಿದ್ರಿ, ಅತಿಥಿಗಳನ್ನು ನೋಡಿದ್ರಿ. ಒಂದು ಪುಟ್ಟ ಬ್ರೇಕ್ ಆದ ತಕ್ಷಣ ಬರ್ತೀವಿ, ಇದರ ಬಗ್ಗೆ ಚರ್ಚೆ ಮುಂದುವರಿಸೋಣ.